ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇಸ್ರೇಲ್ ಇರಾನ್ ಮಧ್ಯೆ ತೀವ್ರ ಸಂಘರ್ಷ ಎದುರಾಗಿರುವಂತದ್ದು. ಟೆಲ್ ಅವೀವ್ ಗುರಿಯಾಗಿಸಿ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನು ನಡೆಸಿರುವಂತದ್ದು. ಪ್ರತಿದಾಳಿಯನ್ನು ನಡೆಸ್ತೀವಿ ಅನ್ನುವಂಥ ಮಾತನ್ನ ಇರಾನ್ ಹೇಳಿತ್ತು. ಆ ಪ್ರಕಾರವಾಗಿ ಈಗ ಟೆಲ್ ಅವೀವ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಈಗಾಗಲೇ ಇರಾನ್ನ ಮೊದಲ ದಾಳಿಗೆ ಪ್ರತಿದಾಳಿಯನ್ನು ನಡೆಸಿತ್ತು. ಈಗ ಮತ್ತೆ ಇರಾನ್ ಇಸ್ರೇಲ್ ಮೇಲೆ ಈ ರೀತಿಯ ದಾಳಿಯನ್ನು ನಡೆಸಿದೆ. ಟೆಲ್ ಅವೀವ್ ಅನ್ನ ಗುರಿಯಾಗಿಸಿ. ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇಸ್ರೇಲ್ ಇರಾನ್ ಮಧ್ಯೆ ತೀವ್ರ ಸಂಘರ್ಷ ಎದುರಾಗಿರುವಂತದ್ದು. ಟೆಲ್ ಅವೀವ್ ಗುರಿಯಾಗಿಸಿ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನು ನಡೆಸಿರುವಂತದ್ದು. ಪ್ರತಿದಾಳಿಯನ್ನು ನಡೆಸ್ತೀವಿ ಅನ್ನುವಂಥ ಮಾತನ್ನ ಇರಾನ್ ಹೇಳಿತ್ತು. ಆ ಪ್ರಕಾರವಾಗಿ ಈಗ ಟೆಲ್ ಅವೀವ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಈಗಾಗಲೇ ಇರಾನ್ನ ಮೊದಲ ದಾಳಿಗೆ ಪ್ರತಿದಾಳಿಯನ್ನು ನಡೆಸಿತ್ತು. ಈಗ ಮತ್ತೆ ಇರಾನ್ ಇಸ್ರೇಲ್ ಮೇಲೆ ಈ ರೀತಿಯ ದಾಳಿಯನ್ನು ನಡೆಸಿದೆ. ಟೆಲ್ ಅವೀವ್ ಅನ್ನ ಗುರಿಯಾಗಿಸಿ. ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇಸ್ರೇಲ್ ಇರಾನ್ ಮಧ್ಯೆ ತೀವ್ರ ಸಂಘರ್ಷ ಎದುರಾಗಿರುವಂತದ್ದು. ಟೆಲ್ ಅವೀವ್ ಗುರಿಯಾಗಿಸಿ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನು ನಡೆಸಿರುವಂತದ್ದು. ಪ್ರತಿದಾಳಿಯನ್ನು ನಡೆಸ್ತೀವಿ ಅನ್ನುವಂಥ ಮಾತನ್ನ ಇರಾನ್ ಹೇಳಿತ್ತು. ಆ ಪ್ರಕಾರವಾಗಿ ಈಗ ಟೆಲ್ ಅವೀವ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಈಗಾಗಲೇ ಇರಾನ್ನ ಮೊದಲ ದಾಳಿಗೆ ಪ್ರತಿದಾಳಿಯನ್ನು ನಡೆಸಿತ್ತು. ಈಗ ಮತ್ತೆ ಇರಾನ್ ಇಸ್ರೇಲ್ ಮೇಲೆ ಈ ರೀತಿಯ ದಾಳಿಯನ್ನು ನಡೆಸಿದೆ. ಟೆಲ್ ಅವೀವ್ ಅನ್ನ ಗುರಿಯಾಗಿಸಿ. ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇಸ್ರೇಲ್ ಇರಾನ್ ಮಧ್ಯೆ ತೀವ್ರ ಸಂಘರ್ಷ ಎದುರಾಗಿರುವಂತದ್ದು. ಟೆಲ್ ಅವೀವ್ ಗುರಿಯಾಗಿಸಿ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನು ನಡೆಸಿರುವಂತದ್ದು. ಪ್ರತಿದಾಳಿಯನ್ನು ನಡೆಸ್ತೀವಿ ಅನ್ನುವಂಥ ಮಾತನ್ನ ಇರಾನ್ ಹೇಳಿತ್ತು. ಆ ಪ್ರಕಾರವಾಗಿ ಈಗ ಟೆಲ್ ಅವೀವ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಈಗಾಗಲೇ ಇರಾನ್ನ ಮೊದಲ ದಾಳಿಗೆ ಪ್ರತಿದಾಳಿಯನ್ನು ನಡೆಸಿತ್ತು. ಈಗ ಮತ್ತೆ ಇರಾನ್ ಇಸ್ರೇಲ್ ಮೇಲೆ ಈ ರೀತಿಯ ದಾಳಿಯನ್ನು ನಡೆಸಿದೆ. ಟೆಲ್ ಅವೀವ್ ಅನ್ನ ಗುರಿಯಾಗಿಸಿ. ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇಸ್ರೇಲ್ ಇರಾನ್ ಮಧ್ಯೆ ತೀವ್ರ ಸಂಘರ್ಷ ಎದುರಾಗಿರುವಂತದ್ದು. ಟೆಲ್ ಅವೀವ್ ಗುರಿಯಾಗಿಸಿ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನು ನಡೆಸಿರುವಂತದ್ದು. ಪ್ರತಿದಾಳಿಯನ್ನು ನಡೆಸ್ತೀವಿ ಅನ್ನುವಂಥ ಮಾತನ್ನ ಇರಾನ್ ಹೇಳಿತ್ತು. ಆ ಪ್ರಕಾರವಾಗಿ ಈಗ ಟೆಲ್ ಅವೀವ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಈಗಾಗಲೇ ಇರಾನ್ನ ಮೊದಲ ದಾಳಿಗೆ ಪ್ರತಿದಾಳಿಯನ್ನು ನಡೆಸಿತ್ತು. ಈಗ ಮತ್ತೆ ಇರಾನ್ ಇಸ್ರೇಲ್ ಮೇಲೆ ಈ ರೀತಿಯ ದಾಳಿಯನ್ನು ನಡೆಸಿದೆ. ಟೆಲ್ ಅವೀವ್ ಅನ್ನ ಗುರಿಯಾಗಿಸಿ. ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇಸ್ರೇಲ್ ಇರಾನ್ ಮಧ್ಯೆ ತೀವ್ರ ಸಂಘರ್ಷ ಎದುರಾಗಿರುವಂತದ್ದು. ಟೆಲ್ ಅವೀವ್ ಗುರಿಯಾಗಿಸಿ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನು ನಡೆಸಿರುವಂತದ್ದು. ಪ್ರತಿದಾಳಿಯನ್ನು ನಡೆಸ್ತೀವಿ ಅನ್ನುವಂಥ ಮಾತನ್ನ ಇರಾನ್ ಹೇಳಿತ್ತು. ಆ ಪ್ರಕಾರವಾಗಿ ಈಗ ಟೆಲ್ ಅವೀವ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಈಗಾಗಲೇ ಇರಾನ್ನ ಮೊದಲ ದಾಳಿಗೆ ಪ್ರತಿದಾಳಿಯನ್ನು ನಡೆಸಿತ್ತು. ಈಗ ಮತ್ತೆ ಇರಾನ್ ಇಸ್ರೇಲ್ ಮೇಲೆ ಈ ರೀತಿಯ ದಾಳಿಯನ್ನು ನಡೆಸಿದೆ. ಟೆಲ್ ಅವೀವ್ ಅನ್ನ ಗುರಿಯಾಗಿಸಿ. ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇಸ್ರೇಲ್ ಇರಾನ್ ಮಧ್ಯೆ ತೀವ್ರ ಸಂಘರ್ಷ ಎದುರಾಗಿರುವಂತದ್ದು. ಟೆಲ್ ಅವೀವ್ ಗುರಿಯಾಗಿಸಿ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನು ನಡೆಸಿರುವಂತದ್ದು. ಪ್ರತಿದಾಳಿಯನ್ನು ನಡೆಸ್ತೀವಿ ಅನ್ನುವಂಥ ಮಾತನ್ನ ಇರಾನ್ ಹೇಳಿತ್ತು. ಆ ಪ್ರಕಾರವಾಗಿ ಈಗ ಟೆಲ್ ಅವೀವ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಈಗಾಗಲೇ ಇರಾನ್ನ ಮೊದಲ ದಾಳಿಗೆ ಪ್ರತಿದಾಳಿಯನ್ನು ನಡೆಸಿತ್ತು. ಈಗ ಮತ್ತೆ ಇರಾನ್ ಇಸ್ರೇಲ್ ಮೇಲೆ ಈ ರೀತಿಯ ದಾಳಿಯನ್ನು ನಡೆಸಿದೆ. ಟೆಲ್ ಅವೀವ್ ಅನ್ನ ಗುರಿಯಾಗಿಸಿ. ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇಸ್ರೇಲ್ ಇರಾನ್ ಮಧ್ಯೆ ತೀವ್ರ ಸಂಘರ್ಷ ಎದುರಾಗಿರುವಂತದ್ದು. ಟೆಲ್ ಅವೀವ್ ಗುರಿಯಾಗಿಸಿ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನು ನಡೆಸಿರುವಂತದ್ದು. ಪ್ರತಿದಾಳಿಯನ್ನು ನಡೆಸ್ತೀವಿ ಅನ್ನುವಂಥ ಮಾತನ್ನ ಇರಾನ್ ಹೇಳಿತ್ತು. ಆ ಪ್ರಕಾರವಾಗಿ ಈಗ ಟೆಲ್ ಅವೀವ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಈಗಾಗಲೇ ಇರಾನ್ನ ಮೊದಲ ದಾಳಿಗೆ ಪ್ರತಿದಾಳಿಯನ್ನು ನಡೆಸಿತ್ತು. ಈಗ ಮತ್ತೆ ಇರಾನ್ ಇಸ್ರೇಲ್ ಮೇಲೆ ಈ ರೀತಿಯ ದಾಳಿಯನ್ನು ನಡೆಸಿದೆ. ಟೆಲ್ ಅವೀವ್ ಅನ್ನ ಗುರಿಯಾಗಿಸಿ. ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇಸ್ರೇಲ್ ಇರಾನ್ ಮಧ್ಯೆ ತೀವ್ರ ಸಂಘರ್ಷ ಎದುರಾಗಿರುವಂತದ್ದು. ಟೆಲ್ ಅವೀವ್ ಗುರಿಯಾಗಿಸಿ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನು ನಡೆಸಿರುವಂತದ್ದು.
ಪ್ರತಿದಾಳಿಯನ್ನ ನಡೆಸ್ತೀವಿ ಅನ್ನುವಂಥ ಮಾತನ್ನ ಇರಾನ್ ಹೇಳಿತ್ತು. ಆ ಪ್ರಕಾರವಾಗಿ ಈಗ ಟೆಲ್ ಅವೀವ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಈಗಾಗಲೇ ಇರಾನ್ನ ಮೊದಲ ದಾಳಿಗೆ ಪ್ರತಿದಾಳಿಯನ್ನ ನಡೆಸಿತ್ತು. ಈಗ ಮತ್ತೆ ಇರಾನ್ ಇಸ್ರೇಲ್ ಮೇಲೆ ಈ ರೀತಿಯ ದಾಳಿಯನ್ನ ನಡೆಸಿದೆ. ಟೆಲ್ ಅವೀವ್ ಅನ್ನ ಗುರಿಯಾಗಿಸಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇಸ್ರೇಲ್ ಇರಾನ್ ಮಧ್ಯೆ ತೀವ್ರ ಸಂಘರ್ಷ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇಸ್ರೇಲ್ ಇರಾನ್ ಮಧ್ಯೆ ತೀವ್ರ ಸಂಘರ್ಷ ಎದುರಾಗಿರುವಂತದ್ದು. ಟೆಲ್ ಅವೀವ್ ಗುರಿಯಾಗಿಸಿ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ನಡೆಸಿರುವಂತದ್ದು. ಪ್ರತಿದಾಳಿಯನ್ನ ನಡೆಸ್ತೀವಿ ಅನ್ನುವಂಥ ಮಾತನ್ನ ಇರಾನ್ ಹೇಳಿತ್ತು. ಆ ಪ್ರಕಾರವಾಗಿ ಈಗ ಟೆಲ್ ಅವೀವ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಈಗಾಗಲೇ ಇರಾನ್ನ ಮೊದಲ ದಾಳಿಗೆ ಪ್ರತಿದಾಳಿಯನ್ನ ನಡೆಸಿತ್ತು. ಈಗ ಮತ್ತೆ ಇರಾನ್ ಇಸ್ರೇಲ್ ಮೇಲೆ ಈ ರೀತಿಯ ದಾಳಿಯನ್ನ ನಡೆಸಿದೆ. ಟೆಲ್ ಅವೀವ್ ಅನ್ನ ಗುರಿಯಾಗಿಸಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇಸ್ರೇಲ್ ಇರಾನ್ ಮಧ್ಯೆ ತೀವ್ರ ಸಂಘರ್ಷ ಎದುರಾಗಿರುವಂತದ್ದು. ಟೆಲ್ ಅವೀವ್ ಗುರಿಯಾಗಿಸಿ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ನಡೆಸಿರುವಂತದ್ದು. ಪ್ರತಿದಾಳಿಯನ್ನ ನಡೆಸ್ತೀವಿ ಅನ್ನುವಂಥ ಮಾತನ್ನ ಇರಾನ್ ಹೇಳಿತ್ತು. ಆ ಪ್ರಕಾರವಾಗಿ ಈಗ ಟೆಲ್ ಅವೀವ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಈಗಾಗಲೇ ಇರಾನ್ನ ಮೊದಲ ದಾಳಿಗೆ ಪ್ರತಿದಾಳಿಯನ್ನ ನಡೆಸಿತ್ತು. ಈಗ ಮತ್ತೆ ಇರಾನ್ ಇಸ್ರೇಲ್ ಮೇಲೆ ಈ ರೀತಿಯ ದಾಳಿಯನ್ನ ನಡೆಸಿದೆ. ಟೆಲ್ ಅವೀವ್ ಅನ್ನ ಗುರಿಯಾಗಿಸಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇಸ್ರೇಲ್ ಇರಾನ್ ಮಧ್ಯೆ ತೀವ್ರ ಸಂಘರ್ಷ ಎದುರಾಗಿರುವಂತದ್ದು. ಟೆಲ್ ಅವೀವ್ ಗುರಿಯಾಗಿಸಿ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ನಡೆಸಿರುವಂತದ್ದು. ಪ್ರತಿದಾಳಿಯನ್ನ ನಡೆಸ್ತೀವಿ ಅನ್ನುವಂಥ ಮಾತನ್ನ ಇರಾನ್ ಹೇಳಿತ್ತು. ಆ ಪ್ರಕಾರವಾಗಿ ಈಗ ಟೆಲ್ ಅವೀವ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಈಗಾಗಲೇ ಇರಾನ್ನ ಮೊದಲ ದಾಳಿಗೆ ಪ್ರತಿದಾಳಿಯನ್ನ ನಡೆಸಿತ್ತು. ಈಗ ಮತ್ತೆ ಇರಾನ್ ಇಸ್ರೇಲ್ ಮೇಲೆ ಈ ರೀತಿಯ ದಾಳಿಯನ್ನ ನಡೆಸಿದೆ. ಟೆಲ್ ಅವೀವ್ ಅನ್ನ ಗುರಿಯಾಗಿಸಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇಸ್ರೇಲ್ ಇರಾನ್ ಮಧ್ಯೆ ತೀವ್ರ ಸಂಘರ್ಷ ಎದುರಾಗಿರುವಂತದ್ದು. ಟೆಲ್ ಅವೀವ್ ಗುರಿಯಾಗಿಸಿ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ನಡೆಸಿರುವಂತದ್ದು. ಪ್ರತಿದಾಳಿಯನ್ನ ನಡೆಸ್ತೀವಿ ಅನ್ನುವಂಥ ಮಾತನ್ನ ಇರಾನ್ ಹೇಳಿತ್ತು. ಆ ಪ್ರಕಾರವಾಗಿ ಈಗ ಟೆಲ್ ಅವೀವ್ ಅನ್ನ ಗುರಿಯಾಗಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇಸ್ರೇಲ್ ಇರಾನ್ ಮಧ್ಯೆ ತೀವ್ರ ಸಂಘರ್ಷ ಎದುರಾಗಿರುವಂತದ್ದು. ಟೆಲ್ ಅವೀವ್ ಗುರಿಯಾಗಿಸಿ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ನಡೆಸಿರುವಂತದ್ದು. ಪ್ರತಿದಾಳಿಯನ್ನ ನಡೆಸ್ತೀವಿ ಅನ್ನುವಂಥ ಮಾತನ್ನ ಇರಾನ್ ಹೇಳಿತ್ತು. ಆ ಪ್ರಕಾರವಾಗಿ ಈಗ ಟೆಲ್ ಅವೀವ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಈಗಾಗಲೇ ಇರಾನ್ನ ಮೊದಲ ದಾಳಿಗೆ ಪ್ರತಿದಾಳಿಯನ್ನ ನಡೆಸಿತ್ತು. ಈಗ ಮತ್ತೆ ಇರಾನ್ ಇಸ್ರೇಲ್ ಮೇಲೆ